2800 ಮಹಿಳೆಗಳು ನನ್ನ ತಾಯಿದ್ರು, ನನ್ನ ಅಕ್ಕಂದಿರು, ಆ ಒಂದು ಕೆಲಸ ಮಾಡುವಂತ ಮನೆ ಕೆಲಸ ಮಾಡುವಂತ ಒಬ್ಬ ಮಹಿಳೆ ಬೇಡ ಬೇಡ ಅಂತ ತಲೆ ಚಚ್ಕೊಂಡ್ರು. ಈ ವಿಕೃತ ಕಾವ್ಯ ಅವರನ್ನ ಬಿಟ್ಟಿಲ್ಲ. ಒಂದು ನಿನಗೆ ತಾಯಿ ಇದ್ದಾರೆ, ಮನೆಯಲ್ಲಿ ತಂಗಿಯರಿದ್ದಾರೆ, ಮಾನ ಮರ್ಯಾದೆ ಇದೆಯೇನಯ್ಯ? ನನ್ಗೆ ಇವತ್ತು ತುಂಬಾ ನೋವು ಆಗ್ತಾ ಇದೆ. ನನ್ನ ತಾಯಿದ್ದೀರನ್ನ ನೆನೆಸಿದ್ರೆ ಪ್ರಜ್ವಲ್ ರೇವಣ್ಣ ಅವ್ನು ಏನೇ ಮಾಡ್ಕೊಳ್ಳಿ ಅವ್ನ ಪರ್ಸನಲ್ ಅಲ್ಲಿ ಇವತ್ತು 2800 ಮಹಿಳೆಯರು, ಅವರ ಕುಟುಂಬಗಳು, 50 ವರ್ಷ ಆಗಿರೋರು, 60 ವರ್ಷ ಆಗಿರೋದು, ಮನೆ ಕೆಲಸ ಮಾಡ್ತಾ ಇರುವಂತ ಮಹಿಳೆಯರನ್ನ ಕೂಡ ಬಿಟ್ಟಿಲ್ಲ. ಇವತ್ತು ನನಗೆ ಭಯ ಆಗ್ತಾ ಇದೆ. ಯಾವುದೇ ಒಂದು ಮಹಿಳೆ ಅವನು ಮುಂದೆ ಹೋದ್ರೆ ಅವ್ನು ಏನ್ ಮಾಡ್ತಾನೋ ಅನ್ನೋ ಒಂದು ಭಯ ಆಗ್ತಾ ಇದೆ. ನಾವೆಲ್ಲ ಆ ವಿಡಿಯೋ ನೋಡಿ ಅಸಹ್ಯ ಆಗೋಯ್ತು. ನನ್ಗೆ 2 ದಿನ ಮಲ್ಗಕ್ಕಾಗಿಲ್ಲ. ನನ್ನ ಕಣ್ಣಲ್ಲಿ ನೀರಿತ್ತು. ಆ ತಾಯಿ ಒಬ್ಳು ಕೆಲಸ ಮಾಡುವಂತ, ಅವ್ನ ಮನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆ ಮೇಲೆ ಅವ್ನ ದೌರ್ಜನ್ಯ ನೋಡಿ. ನ್ಯಾಯ ಬೇಕು. ಈ ದೇಶದ ಪ್ರಧಾನ ಮಂತ್ರಿಗಳ ಕುಟುಂಬದಿಂದ ಬಂದಿರುವಂತ ಒಂದು ಕುಡಿಯೋ ಇದೇ ಹುಬ್ಳಿಯಲ್ಲಿ ಒಬ್ಬ ನನ್ನ ತಂಗಿ ಆದಂತ ಅವರನ್ನ ಕೊಲೆ ಮಾಡಿದ. ಅದನ್ನ ನಾನು ಜೋರ ಖಂಡಿಸ್ತೀನಿ. ಪ್ರಹ್ಲಾದ್ ಜೋಶಿ ಅವರು, JP ನಡ್ಡಾರವರು, ಅಮಿತ್ ಶಾ ಅವರು, ಮೋದಿರವರು ನೇಹಾ ಬಗ್ಗೆ ಮಾತಾಡಿದ್ರು. ಆದ್ರೆ ಈ 2800 ಮಹಿಳೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? 2800 ಮಹಿಳೆಗಳು ನನ್ನ ತಾಯಿದ್ರು, ನನ್ನ ಅಕ್ಕಂದಿರು. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಎತ್ತಿ ಕಾಯುವಂತ. ಆದ್ರೆ ಈ ಪ್ರಜ್ವಲ್ ರೇವಣ್ಣ ಅಂತ ವಿಕೃತ ಕಾಮಿ ಇಂಥವ್ರಿಗೆ ನೇರು ದಂಡಿಗೆ ಹಾಕ್ಬೇಕು. 2800 ಮಹಿಳೆಯರ ಜೀವನವನ್ನ ಹಾಳು ಮಾಡಿದಾಗ ನಿನ್ಗೆ ಎಲ್ಲಿದ್ದು ಧೈರ್ಯ? ಯಾವ ಧೈರ್ಯದ ಮೇಲೆ ಮಾಡಿದ್ಯಾ? ಏನು ನಿಮ್ಮ ಮನೆಯಲ್ಲಿ ಪ್ರಧಾನ ಮಂತ್ರಿಗಳಿದ್ದಾರೆ ಅಂತನ? ಮಾಜಿ ಪ್ರಧಾನ ಮಂತ್ರಿಗಳು ನಿಮ್ಮ ಅಪ್ಪ MP ಅಂತನ? ಇಲ್ಲ ನಿಮ್ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಅಂತನ? ಇಲ್ಲ ನಿಮ್ಮ NDA ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಇರುವಂತ ಧೈರ್ಯದಲ್ಲಿ ಮಾಡಿದ್ಯಾ? ಮಾಜಿ ಪ್ರಧಾನಿ ಇರ್ಬೋದು, ಮಾಜಿ ಮುಖ್ಯಮಂತ್ರಿ ಇರ್ಬೋದು, ಮಾಜಿ ಮಂತ್ರಿ ಇರ್ಬೋದು, ವಿ ಡೋಂಟ್ ಕೇರ್. ಆ ಒಂದು ಕೆಲಸ ಮಾಡುವಂತ, ಮನೆ ಕೆಲಸ ಮಾಡುವಂತ ಒಬ್ಬ ಮಹಿಳೆ ಬೇಡ ಬೇಡ ಅಂತ ತಲೆ ಚಚ್ಕೊಂಡ್ರು. ಈ ವಿಕೃತ ಕಾವ್ಯ ಅವರನ್ನ ಬಿಟ್ಟಿಲ್ಲ. ಒಂದು ನಿನಗೆ ತಾಯಿ ಇದ್ದಾರೆ, ಮನೆಯಲ್ಲಿ ತಂಗಿಯರಿದ್ದಾರೆ, ಮಾನ ಮರ್ಯಾದೆ ಇದೆಯೇನಯ್ಯ? ಮಾನ ಮರ್ಯಾದೆ ಇದೆಯಲ್ರಯ್ಯ? ಬಿಜೆಪಿನವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ, ನರೇಂದ್ರ ಮೋದಿ ಅವರು ಅಲಯನ್ಸ್ ಮಾಡಿದ್ದಾರೆ, ಅಮಿತ್ ಶಾ ಅವರು ಅಲಯನ್ಸ್ ಮಾಡಿದ್ದಾರೆ, JP ನಡ್ಡಾ ಅವರು ಅಲಯನ್ಸ್ ಮಾಡಿದ್ದಾರೆ. ಏನ್ರಿ ನೀವು ಅಲಯನ್ಸ್ ಮಾಡೋ ಲಕ್ಷಣ ಇದು? ಇನ್ನು ಹೆಚ್ಚಿನ ಹೊಸ ಸುದ್ದಿಗಾಗಿ KA ಕನ್ನಡ ನ್ಯೂಸ್ 24x7 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.